ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜೂನ್ 30ರಿಂದ SIR ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗಲಿದ್ದು, BLOಗಳು ನೀಡುವ ಅರ್ಜಿ ಫಾರ್ಮನ್ನು ಹೇಗೆ ಭರ್ತಿ ಮಾಡುವುದು ಮತ್ತು ಅದರಲ್ಲಿ ಇರುವ ಮಾಹಿತಿಯನ್ನು ಹೇಗೆ ತಿಳಿದುಕೊಳ್ಳುವುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮುಂದುವರಿಸೋಣ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ BLOಗಳು ನೀಡುವ ಎನ್ಯುಮರೇಷನ್ ಫಾರ್ಮ್ ಈ ಥರ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊದಲನೇದಾಗಿ ಮತದಾರರ ಹೆಸರು ಮತ್ತು ಕ್ರಮ ಸಂಖ್ಯೆ ಮತ್ತು ಬಾರ್ಕೋಡ್ ಮತ್ತು ನಮ್ಮ ಫೋಟೋ ಇಲ್ಲಿ ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮತದಾರರ ಹೆಸರು ಬರುತ್ತೆ, ಕ್ರಮ ಸಂಖ್ಯೆ ಬರುತ್ತೆ ಮತ್ತು ಬಾರ್ಕೋಡ್ ಬರುತ್ತೆ ಮತ್ತು ನಮ್ಮ ಹಳೆಯ 2002ರ ಮತ ಪಟ್ಟಿಯಲ್ಲಿ ಯಾವ ಫೋಟೋ ಇರುತ್ತೋ ಆ ಫೋಟೋ ಇಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಅದೇ ಥರ ನಿಮಗೇನಾದರೂ ಆ ಫೋಟೋವನ್ನು ಚೇಂಜ್ ಮಾಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತೀಶ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇತ್ತೀಚಿನ ಭಾವಚಿತ್ರ ಲಗತ್ತೀಶ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಇತ್ತೀಚಿನ ಭಾವಚಿತ್ರ ಅಂತ ಇರುತ್ತಲ್ಲ, ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ವಿವರಗಳು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವೇನಾದರೂ 2002ರಲ್ಲಿ ಮತ ಚಲಾಯಿಸಿದರೆ ಇಲ್ಲಿ ಈ ಕಾಲಮು ತುಂಬಬೇಕಾಗತ್ತೆ, ಫಸ್ಟ್ನೇ ಕಾಲಮು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಮತದಾರರ ಹೆಸರು ಮತ್ತು ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಮತ್ತು ಸಂಬಂಧಿಯ ಹೆಸರು, ಸಂಬಂಧ ಮತ್ತು ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಇದನ್ನು ತುಂಬಬೇಕಾಗುತ್ತೆ. ನೀವೇನಾದರೂ ಫ್ರೆಂಡ್ಸ್ 45 ವರ್ಷ ಮೇಲ್ಪಟ್ಟಿದ್ರೆ ಅಥವಾ 1987ಕ್ಕಿಂತ ಮುಂಚೆ ಜನಿಸಿದರೆ ನೀವು ಮೊದಲನೇ ಕಾಲಮನ್ನು ಫಿಲಪ್ ಮಾಡಬೇಕಾಗುತ್ತೆ. ಅದೇ ಥರ ನೀವೇನಾದರೂ 1987 ವರ್ಷ ಆದಮೇಲೆ ಜನನವಾದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎರಡನೇ ಕಾಲಮಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರ ಸಂಬಂಧಿಯ ವಿವರಗಳು, ಹೆಸರು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಮತ್ತು ಸಂಬಂಧಿಯ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಈ ಥರ ತುಂಬಬೇಕಾಗುತ್ತೆ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವೇನಾದರೂ 2002ರ ಮತ ಚಲಾಯಿಸಿದರೆ ನೀವು ಮೊದಲನೇ ಬಾಕ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಈ ಬಾಕ್ಸನ್ನು ಫಿಲಪ್ ಮಾಡಬೇಕಾಗುತ್ತೆ. ಅದೇ ಥರ ನೀವೇನಾದರೂ ಹೊಸದಾಗಿ ನಿಮ್ಮ ಪರಿಷ್ಕರಣೆ ಮಾಡ್ತಿದ್ರೆ ಇಲ್ಲಿ ಎರಡನೇ ಕಾಲಮ್ ತುಂಬಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೆಕ್ಸ್ಟು ಜನ್ಮ ದಿನಾಂಕ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಇದ್ದರೆ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕಾಗುತ್ತೆ ಮತ್ತು ಮೊಬೈಲ್ ಸಂಖ್ಯೆ ಇದ್ದರೆ ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ತಂದೆ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ID ಕಾರ್ಡ್ ನಂಬರ್ ಮತ್ತು ತಾಯಿಯ ಹೆಸರು, ತಾಯಿಯ ಮತದಾರರ ಗುರುತಿನ ಸಂಖ್ಯೆ ಹಾಕಬೇಕಾಗತ್ತೆ ಮತ್ತು ನಿಮ್ಮ ಸಂಗಾತಿಯ ಹೆಸರು, ಅವರ ಗುರುತಿನ ಸಂಖ್ಯೆ ಇಲ್ಲಿ ಬರಿಬೇಕಾಗುತ್ತೆ. ಬರೆದು ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಮತದಾರರ ಸಹಿ ಅಥವಾ ಬೆರಳು ಗುರುತು, ಕುಟುಂಬದ ಯಾವುದೇ ವಯಸ್ಕರ ಸದಸ್ಯರ ಸಹಿ ಹಾಕಿ ಕೊಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇರುವ ಮತದಾರರಾದ ನಾನು, ನನ್ನ ಕುಟುಂಬದ ಸದಸ್ಯರು ಯಾವುದೇ ಇತರೆ ದೇಶದ ಪೌರತ್ವವನ್ನು ಪಡೆಯುವುದಿಲ್ಲ ಮತ್ತು ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು, ಮೇಲ್ಕಂಡ ಹೆಸರು ಮತ್ತು ಹೊಂದಿರುವ ನಾನು, ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರೆ ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರುವುದಿಲ್ಲ. ಈ ಅರ್ಜಿಗೆ ಸಂಬಂಧಿಸಿದಂತೆ ಎಲ್ಲ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿ ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ, ನಂಬಿದರೂ ಅಥವಾ ಸತ್ಯವೆಂದು ನಂಬದಿದ್ದರೂ ನೀಡುವುದು ಪ್ರಜಾಪ್ರತಿನಿತ್ಯ ಕಾಯ್ದೆ 1950ರ ಕಾಲಂ 31ರ ಅಡಿಯಲ್ಲಿ 1 ವರ್ಷದ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿರುತ್ತದೆ ಎಂದು ಇಲ್ಲಿ ಕೆಳಗಡೆ ಸೈನ್ ಮಾಡಿ ಕೊಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ BLOಗಳು ನಿಮ್ಮ ಮನೆಗೆ ಬಂದರೆ ಈ ಅಪ್ಲಿಕೇಶನ್ ನೀಡ್ತಾರೆ. ನೀವು ಕೂಡ ನಿಮ್ಮ BLOಗಳ ನೀಡಿರುವ ಅರ್ಜಿ ಫಾರ್ಮನ್ನು ಈ ರೀತಿಯಾಗಿ ಫಿಲಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ
ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ನಮ್ಮ ಭಾಗ ಸಂಖ್ಯೆ ಕ್ರಮ ಸಂಖ್ಯೆಯನ್ನು ಹೇಗೆ ತಿಳಿದುಕೊಳ್ಳುವುದು ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.